ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಆದ್ಯ ಕಲರ್ಫುಲ್ ಕುಟುಂಬಕ್ಕೆ ಸ್ವಾಗತ. ನಾನು ಸುಮಾ. ಇವತ್ತು ನಾನು ಬ್ರೆಡ್ ಆಮ್ಲೆಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ತಪ್ಪದೇ ಕ್ಲಿಕ್ ಮಾಡಿ, ಮರಿಬೇಡಿ ಫ್ರೆಂಡ್ಸ್. ಓಕೆ, ನಾನಿವತ್ತು ಬ್ರೆಡ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಓಕೆ, ಇವಾಗ ಬ್ರೆಡ್ ಆಮ್ಲೆಟ್ಗೆ ಏನೇನು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್, ಬನ್ನಿ. ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಪೌಂಡ್ ಬ್ರೆಡ್ ತೊಗೊಂಡಿದ್ದೀನಿ, ಹಾಗೆ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಮತ್ತು ನೀವು ಬೆಣ್ಣೆ ಇದ್ದರೆ ಬೆಣ್ಣೆನ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಅಮೂಲ್ ಕ್ರೀಮ್ನ ಯೂಸ್ ಮಾಡಿದ್ದೀನಿ. ನೀವು ಕ್ರೀಮ್ ಇದ್ದರೆ ಕ್ರೀಮ್ ಯೂಸ್ ಮಾಡಿ, ಇಲ್ಲ ಅಂದರೆ ಬೆಣ್ಣೆನೇ ಯೂಸ್ ಮಾಡೋದು ಫ್ರೆಂಡ್ಸ್. ಓಕೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿರು ಮೆಣಸಿನ್ಕಾಯಿ, ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಇಟ್ಕೊಂಡಿದ್ದೀನಿ. ಓಕೆ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಮನೆಯಲ್ಲಿ ಈ ಥರ ಮಕ್ಕಳಿಗೆ ಮೊಟ್ಟೆ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡ್ಬೋದು ಫ್ರೆಂಡ್ಸ್. ಆಮ್ಲೆಟು ಆಫೆಲು ಏನಾದರೂ ಮಾಡಿಕೊಡ್ಬೋದು, ತಿಂತಾರೆ. ಓಕೆ, ಇವಾಗ ನೋಡ್ತಾ ಇರ್ಬೋದು ನೀವು, ಒಂದು ಬೌಲ್ಗೆ ನಾನು ಮೊಟ್ಟೆನ ಒಡೆದು ಇಟ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಇಲ್ಲ ಎಲ್ಲದನ್ನು ಒಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪನೇ ಹಾಕ್ಕೋಬೋದು ಆಮ್ಲೆಟ್ಗೆ. ಬಟ್ ನಾನು ಒಂದೊಂದನ್ನೇ ಸಪ್ರೇಟ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಒಂದು ಮೊಟ್ಟೆ ಹಾಕ್ಕೊಂಡು ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ನಿಮ್ಗೆ ಈರುಳ್ಳಿ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿನೇ ಹಾಕ್ಕೋಬೋದು. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೋಣ. ಖಾರ ಬೇಡ ಜಾಸ್ತಿ, ನಿಮಗೆ ಖಾರ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಪುಡಿ ಉಪ್ಪನ್ನ ಹಾಕಬೇಕು ನೋಡಿ. ಈಗ ಸ್ವಲ್ಪ ಮೆಣಸಿನ ಪೌಡರ್, ಪೆಪ್ಪರ್ ಪೌಡರ್ ಇದೆಯಲ್ಲ ಅದು ಸ್ವಲ್ಪನೇ ಹಾಕಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್ ಲೀವ್ಸ್ ಸ್ವಲ್ಪ ಹಾಕಿ, ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು ಈಗ ಒಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ. ನೋಡಿ, ಎಲ್ಲ ಪೂರ್ತಿ ಮಿಕ್ಸ್ ಆಗಬೇಕು, ಯಾವುದು ಸಪ್ರೇಟ್ ಆಗಬಾರ್ದು. ಸೊ ಹಾಗಾಗಿ ಒಳ್ಳೆ ಮಿಕ್ಸ್ ಕೊಡಿ. ನಾನು ಈರುಳ್ಳಿನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿದ್ದೀನಿ. ಯಾಕೆ ಅಂದರೆ ಅದು ಬ್ರೆಡ್ಡು ಮತ್ತು ಈರುಳ್ಳಿ ಕಾಂಬಿನೇಷನ್ ತುಂಬ ಟೇಸ್ಟಿ ಇರುತ್ತೆ. ಸೊ ಹಾಗಾಗಿ ನಾವು ಮಾಮೂಲಿ ಆಮ್ಲೆಟ್ ಹಾಕಿದಾಗ ತುಂಬ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ ಈರುಳ್ಳಿನ. ನಾನು ಬ್ರೆಡ್ ಆಮ್ಲೆಟ್ ಇರೋದ್ರಿಂದ ಸ್ವಲ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಈಗ ನಾವು ಬ್ರೆಡ್ ಪೀಸ್ ಇದ್ವಲ್ಲ ಅದನ್ನು ನಾವು ಕ್ರೀಮ್ ಇಲ್ಲ ಬೆಣ್ಣೆ, ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಓಕೆ, ಇಲ್ಲ ಕ್ರೀಮ್ ಇದ್ದರೂ ಓಕೆ. ನಾನು ಕ್ರೀಮ್ ಇರೋದ್ರಿಂದ ಅದನ್ನು ಪೂರ್ತಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಬನ್ನಿಗೆ. ನೋಡಿ, ಇವಾಗ ತೋರಿಸ್ತೀನಿ. ಹೀಗೆ ಹಾಕೊಂಡು ಕ್ರೀಮ್ನ ಪೂರ್ತಿ ನಾವು ಅಪ್ಲೈ ಮಾಡಬೇಕು, ಎರಡೂ ಸೈಡು ಅಪ್ಲೈ ಮಾಡಬೇಕು ಫ್ರೆಂಡ್ಸ್, ಆಗ ಅದು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಈ ಥರ ಎರಡೂ ಸೈಡನ್ನ ನಾವು ಅಪ್ಲೈ ಮಾಡ್ಕೋಬೇಕು. ಕ್ರೀಮ್ ಇದ್ದರೆ ನಿಮ್ಮ ಹತ್ರ ಕ್ರೀಮ್ ಯೂಸ್ ಮಾಡಿ, ಇಲ್ಲ ಅಂದರೆ ನೀವು ಬಟರ್ ಯೂಸ್ ಮಾಡ್ಬೋದು, ಬೆಣ್ಣೆ ಯೂಸ್ ಮಾಡ್ಬೋದು. ಎಲ್ಲದನ್ನು ಒಂದು ಸಲ 4 ಪೀಸ್ನೂ ನಾನು ಒಂದು ಸಲ ಕ್ರೀಮ್ ಹಾಕಿ ಇಟ್ಕೋತಾ ಇದ್ದೀನಿ. ಓಕೆ, ಇವಾಗ 4 ಪೀಸ್ ಆಗಿದೆ. ಸೊ ಇಟ್ಟಿದ್ದೀನಿ ರೆಡಿ ಮಾಡಿ. ಇವಾಗ ಬನ್ನಿ ಒಂದು ತವಾ ಇಡ್ತೀನಿ.
ಮಾಮೂಲಿ ತವಾ ನಾವು ನಾನ್ ಸ್ಟಿಕ್ ತವಾ ಯೂಸ್ ಮಾಡಿದ್ರೆ ಅದು ಪೂರ್ತಿ ಹರಡ್ಕೊಂಬಿಡುತ್ತೆ ಆಮ್ಲೆಟು. ಸೊ ಹಾಗಾಗಿ ಸ್ವಲ್ಪ ತಗ್ಗು ಇರೋ ಅಂಥದ್ದು ಬರುತ್ತಲ್ಲ, ಆ ಥರದ್ದು ತವಾ ಆದರೆ ಓಕೆ. ನೋಡಿ, ಈ ತವಾದಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನೀವು ಬೇಕು ಅಂದರೆ ಬೆಣ್ಣೆನೇ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಫ್ರೈ ಮಾಡ್ತಾ ಇರೋದು. ಅದು ಎರಡು ಸೈಡು ಬ್ರೌನಿ ಕಲರ್ ಬರೋ ಥರ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ. ಓಕೆ, ಇನ್ನು ಸ್ವಲ್ಪ ಆಗಬೇಕದು. ಇವಾಗ 4 ಪೀಸ್ ಬನ್ನ ನಾನು ಒಂದೇ ಸಲ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಬ್ರೌನಿ ಆದ್ರೇ ಟೇಸ್ಟು. ಬ್ರೌನ್ ಕಲರ್ ಬನ್ ಆದರೆ ಚೆನ್ನಾಗಿರುತ್ತೆ. ಸೊ ಪೂರ್ತಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಾವು ಅದನ್ನು ಫ್ರೈ ಮಾಡಬೇಕು. ನೋಡಿ ಈ ಥರ ಅವಾಗವಾಗ ನಾವು ತಿರುಗಿಸ್ತಾ ಇರಬೇಕು, ಇಲ್ಲ ಅಂದರೆ ಒಂದೇ ಕಡೆ ಫುಲ್ಲು ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಈಗ ನೋಡಿ ಆಗಿದೆ 4 ಬನ್ ಪೀಸ್ ಕೂಡ, ನೋಡ್ತಾ ಇರ್ಬೋದು ನೀವು. ಓಕೆ, ಈಗ ಆಮ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ, ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಆಗಲೇ ಕಲಸಿದ್ದಿತ್ತಲ್ಲ ಮೊಟ್ಟೆದು ಕಲಸಿರೋ ಮಿಶ್ರಣ ಇತ್ತಲ್ಲ, ಸೊ ಅದನ್ನು ಈಗ ನಾವು ತವಾದಲ್ಲಿ ಹಾಕ್ಕೋಬೇಕು. ನೋಡಿ, ನಾವು ಶೇಪ್ನ ರೌಂಡ್ ಶೇಪ್ ನಾವೇ ಮಾಡ್ಕೋಬೇಕು ಅಷ್ಟೇ. ನೋಡಿ, ನನಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಆಗಿದೆ. ಇದರಲ್ಲಿ ಈರುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಇದಕ್ಕೆ ಸುತ್ತಲೂ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಯಾಕೆಂದರೆ ಅದು ನೀಟಾಗಿ ಬರಲ್ಲ ಇಲ್ಲ ಅಂದರೆ ನಾವು ತೆಗಿಬೇಕಾದ್ರೆ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆಯನ್ನು ನಾವು ಸೈಡಲ್ಲೆಲ್ಲ ಎಣ್ಣೆ ಹಾಕಬೇಕು. ನೋಡ್ತಾ ಇರ್ಬೋದು ನೀವು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 2 or 3 ಮಿನಿಟ್ಸ್ನ ನಾವು ಬೇಯಿಸ್ಬೇಕಾಗುತ್ತೆ. ಇಲ್ಲ ಅಂದರೆ ಬೇಗ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿ ಬೇಯ್ತಾ ಇದೆ. ಇದನ್ನು ಮಗ್ಚಾಕೋಬೇಕು. ಅದಕ್ಕಿಂತ ಮುಂಚೆ ನಾವು ಬನ್ನ ಇದ್ರ ಮೇಲೆ ಒಂದು ಸಲ ಅದು ಮೊಟ್ಟೆದು ಮಿಶ್ರಣ ಇರುತ್ತಲ್ಲ, ಸೊ ಅದರ ಮೇಲೆ ನಾವು ಒಂದು ಸಲ 2 ಬನ್ನ ಹಾಕಿ ತೆಗೆದಿಟ್ಕೋಬೇಕು. ಓಕೆ, ಈಗ ಅದನ್ನು ಮಗ್ಚಾಕಿದ್ದೀನಿ ನಾನು. ನೋಡಿ, ಮನೆಯಲ್ಲಿ ನಾವು ಮಕ್ಕಳಿಗೆ ಈ ಥರದ್ದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾ ಇರ್ತವೆ. ಸೊ ಮಾಮೂಲಿ ನಾವು ಮೊಟ್ಟೆ ಬೇಯಿಸಿ ಕೊಡೋದಕ್ಕಿಂತ ಈ ಥರ ಸ್ನ್ಯಾಕ್ಸ್ ಏನಾದರೂ ಡಿಫ್ರೆಂಟಾಗಿ ಸಂಜೆ ಹೊತ್ತು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ, ಈ ಕಡೆನೂ ಮಗ್ಚಾಕಿದ್ಮೇಲೂ 2-3 ಮಿನಿಟ್ಸ್ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತಾ ಇರಬೇಕು. ನೋಡ್ತಾ ಇರ್ಬೋದು ನೀವು, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನಾವು ಫಸ್ಟಿಂದಲೂ ಅಷ್ಟೇ. ಅವಾಗವಾಗ ತಿರುಗಿಸಿ ಹಾಕೋತಾ ಇರಬೇಕು. ಇಲ್ಲಾಂದರೆ ಒಂದೇ ಸೈಡ್ ಆದರೆ ಸ್ವಲ್ಪ ಜಾಸ್ತಿ ಬೆಂದ್ಬಿಡುತ್ತೆ. ಸೊ ಹಾಗಾಗಿ ನೋಡಿ, ಇವಾಗ ಇದು ಆಗಿದೆ. ಸೊ ಇದನ್ನು ಫೋಲ್ಡ್ ಮಾಡಿ ಬನ್ ಪೀಸಿಗೆ ನಾವು ಇಡಬೇಕಷ್ಟೇ. ಬನ್ನ ನಾವು ಇನ್ನೊಂದು ಸಲ ಬಿಸಿ ಮಾಡಬೇಕು. ಬಿಸಿ ಮಾಡಿ ಅದನ್ನಾದ ನಂತರ ನಾವು ಈ ಥರ ಮಾಡಿದ್ರೆ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅಂತ ಒಂದು ಸಲ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಸಿಂಪಲ್ಲಾಗಿ ನಾನು ಬ್ರೆಡ್ ಆಮ್ಲೆಟ್ನ ಮಾಡಿದ್ದೀನಿ. ನೋಡಿ, ಈಗ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ. ಇದನ್ನು ಸರ್ವಿಂಗ್ ಬೌಲಿಗೆ ಹಾಕೋತಾ ಇದ್ದೀನಿ ಇವಾಗ. ಓಕೆ, ಫೈನಲಿ ಬ್ರೆಡ್ ಆಮ್ಲೆಟ್ ರೆಡಿ. ನೋಡ್ತಾ ಇರ್ಬೋದು ನೀವು. ತುಂಬ ನಾನು ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡೋಣ ನಾವು ಅನದರ್ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್, ಸಿ ಯು ಫ್ರೆಂಡ್.